ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಸುಮಾರು ವಿಷಯಗಳನ್ನು ನಾವು ಕೇಳ್ತಾ ಇದೀವಿ ಇತ್ತೀಚೆಗೆ. ಚಿಕ್ಕ ಏಜ್ ಅಲ್ಲಿ ಇರತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಬರ್ತಕ್ಕಂಥದ್ದು. ಸೊ ಇನ್ಫ್ಯಾಕ್ಟ್ ಭಾರತ ಕ್ರೋನಿಕ್ ಹಾರ್ಟ್ ಡಿಸೀಸ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತ ಹೇಳ್ಕೊಂಡು ಕರೆಸ್ಕೊಳ್ತಾ ಇದೆ ಇವತ್ತಿನ ಕಾಲಕ್ಕೆ, ವಿಚ್ ಈಸ್ ಅ ಬ್ಯಾಡ್ ಥಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ಇದರ ಜೊತೆಗೇನೆ ಕೆಲಸ ಮಾಡ್ತಾ ಇರತಕ್ಕಂಥ ಇನ್ನೊಂದು ಇಂಡಸ್ಟ್ರಿಯ ಮೇಲೆ ಇನ್ವೆಸ್ಟರ್ಸ್ ಗಳ ಕಣ್ಣು ಬೀಳುತ್ತೆ ಈ ರೀತಿಯಾದಂತಹ ಸಂದರ್ಭದಲ್ಲಿ. ಅದೇ ಹೆಲ್ತ್ ಕೇರ್ ಇಂಡಸ್ಟ್ರಿ. ಇವತ್ತಿನ ವಿಡಿಯೋ ಮೂಲಕ ನಾನು ಮಾತಾಡಕ್ ಹೋಗ್ತಾ ಇರತಕ್ಕಂಥ ಕಂಪನಿ ಇಂಡಿಯಾದ ಲಾರ್ಜೆಸ್ಟ್ ಡಯಾಗ್ನೆಟಿಕ್ ಚೈನ್ ಅಲ್ಲಿ ಬರ್ತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್. ಇನ್ಫ್ಯಾಕ್ಟ್ ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ, ಇದರಲ್ಲಿ ಮೊನೋಪೊಲಿ ಅಥವಾ ಏಕ ಸಾಮ್ಯತೆಯನ್ನ ಹೊಂದಿರತಕ್ಕಂತಹ ಕಂಪನಿ ಇದಾಗಿದೆ. ಎಸ್, ನಾನು ಮಾತಾಡ್ತಾ ಇರತಕ್ಕಂಥದ್ದು ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ಸ್ ಅಂತ ಹೇಳ್ಕೊಂಡು. ಈ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇವರ ಇಂಡಸ್ಟ್ರಿ ಓವರ್ವ್ಯೂ ಏನು, ಹಾಗೆ ಕಂಪನಿ ಓವರ್ವ್ಯೂ ಏನು, ಒಬ್ಬ ಇನ್ವೆಸ್ಟರ್ ಆಗಿ ನಾವು ಇದರಲ್ಲಿ ನೋಡಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು, ಇದರ ಜೊತೆಗೆ ನಾವು ಕಲಿಬೇಕಾಗಿರ್ತಕ್ಕಂಥ ಎಷ್ಟೋ ಪಾಯಿಂಟ್ಸ್ ಗಳಿರುತ್ತೆ, ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋ ಮೂಲಕ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ಇಂಡಸ್ಟ್ರಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಯಾವುದೇ ಒಂದು ಕಂಪನಿಯ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಭಾರತದ ಹೆಲ್ತ್ ಕೇರ್ ಹಾಗೆ ಇದರ ರಿಲೇಟೆಡ್ ಎಕೋಸಿಸ್ಟಮ್ ಅಲ್ಲಿ ಬರತಕ್ಕಂತ ಎಷ್ಟೋ ಕಂಪನೀಸ್ ಗಳು ಏನಿದೆಯೋ ಇವತ್ತಿನ ಕಾಲಕ್ಕೆ ಅಂಡರ್ ಪೆನೆಟ್ರೇಟೆಡ್ ಅಂತ ಹೇಳ್ಬೋದು. ಅಂದ್ರೆ ಸುಮಾರು ಜನಕ್ಕೆ ಇನ್ನೂ ತಲುಪಿಲ್ಲ ಈ ರೀತಿಯಾದಂತಹ ಸರ್ವಿಸಸ್ ಗಳು ಅಂತ ಹೇಳ್ಕೊಂಡು ಡೇಟಾ ಹೇಳುತ್ತೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ ಕೇರ್ ರೇಟಿಂಗ್ ಹೇಳೋ ಪ್ರಕಾರ ಇಂಡಿಯನ್ ಲ್ಯಾಬೊರೇಟರಿ ಡಯಾಗ್ನೆಟಿಕ್ಸ್ $16 ಬಿಲಿಯನ್ ಮಾರುಕಟ್ಟೆಯಾಗಿದೆ ಇವತ್ತಿನ ಕಾಲಕ್ಕೆ. 13-14% ನಷ್ಟು ಗ್ರೋತ್ ಕಾಣ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಆಸ್ ಅನ್ ಇಂಡಸ್ಟ್ರಿ. ಸೊ ಬರ್ತಕ್ಕಂಥ ದಿನಗಳಲ್ಲಿ ಫಿನಾನ್ಷಿಯಲ್ 2032 ಒಳಗಡೆಗೆ ಇದು $43.57 ಬಿಲಿಯನ್ ಗಳಿಗೆ ರೀಚ್ ಆಗ್ತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಜನಗಳು ಇದ್ರ ಮೇಲೆ ಹೊಂದಿರ್ತಾರೆ. ಇವತ್ತಿನ ಕಾಲಕ್ಕೆ 3 ಲಕ್ಷಕ್ಕಿಂತ ಜಾಸ್ತಿ ಲ್ಯಾಬೊರೇಟರೀಸ್ ಗಳು ಇಂಡಿಯಾದಲ್ಲಿರುತ್ತೆ. ಇದರಲ್ಲಿ ರೀಜನಲ್ ಹಾಗೆ ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಗಳು ಕೂಡ ಇದರಲ್ಲಿ ಬರ್ತಾರೆ. ಎಲ್ಲ ಈ ರೀತಿ ದೊಡ್ಡ ದೊಡ್ಡ ಕಂಪನೀಸ್ ಗಳನ್ನ ಮಾಡ್ಕೊಂಡು ಮಾಡ್ತಾ ಇಲ್ಲ ಇವತ್ತಿನ ಕಾಲಕ್ಕೆ. ಅನ್ಆರ್ಗನೈಸ್ಡ್ ಆಗಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಒಂದು ಲ್ಯಾಬೊರೇಟರೀಸ್ ಗಳನ್ನ ಎಲ್ಲ ನೋಡ್ತೀವಿ ಅಂದ್ರೆ 3 ಲ್ಯಾಕ್ಕಿಂತ ಜಾಸ್ತಿ ಲ್ಯಾಬೊರೇಟರೀಸ್ ಗಳು ಭಾರತದಲ್ಲಿ ಇವತ್ತಿನ ಕಾಲಕ್ಕೆ ಇದೆ. ಇನ್ನ ಟೇಲ್ ವಿಂಡ್ಸ್ ಗಳು ಅಂತ ಹೇಳ್ತೀವಿ ಅಂದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಗಳು ಆಗಬಹುದು ಇಂಡಸ್ಟ್ರಿಗೆ ಅಂತ ಹೇಳೋದಾದ್ರೆ, ಇನ್ಕ್ರೀಸಿಂಗ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಕೇರ್. ಸೊ ಮೊದಲನೇದಾಗಿ ಗವರ್ಮೆಂಟ್ ತುಂಬಾನೇ ಒಂದು ಹಣವನ್ನ ಸುರಿತಾ ಇದಾರೆ ಅಂತ ಹೇಳ್ಬೋದು ಹೆಲ್ತ್ ಕೇರ್ ಇಂಡಸ್ಟ್ರಿ ರಿಲೇಟೆಡ್. ಅಟ್ ದ ಸೇಮ್ ಟೈಮ್ ಕೋವಿಡ್ ಸಿಚುವೇಶನ್ ನಿಮ್ಗೆ ಗೊತ್ತಿರಬಹುದು. ಆ ರೀತಿಯಾದಂತಹ ಏನೇ ಒಂದು ಎಮರ್ಜೆನ್ಸೀಸ್ ಗಳು ಬಂದ್ರು ಕೂಡ ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವುದೇ ದೇಶ ಇರಬೇಕು. ಸೊ ಹಾಗಾಗಿ ಗವರ್ಮೆಂಟಿನ ಖರ್ಚು ವೆಚ್ಚಗಳು ಇದಕ್ಕೋಸ್ಕರ ಎತ್ತಿಡತಕ್ಕಂಥ ಹಣಕಾಸಿನ ವ್ಯವಸ್ಥೆಗಳೇನಿದೆಯೋ ಜಾಸ್ತಿ ಆಗಿದೆ ರೀಸೆಂಟ್ ದಿನಗಳಲ್ಲಿ. ಹಾಗೆ ಅನ್ಆರ್ಗನೈಸ್ಡ್ ಇಂದ ಅಂದ್ರೆ ಏನೂ ಆರ್ಗನೈಸ್ಡ್ ಇಲ್ದೇನೆ ಚಿಕ್ಕ ಪುಟ್ಟ ಲ್ಯಾಬ್ಸ್ ಗಳೇನಿತ್ತೋ ಅವನ್ನೆಲ್ಲ ಅಕ್ವೈರ್ ಮಾಡೋದ್ರ ಮೂಲಕ ದೊಡ್ಡ ದೊಡ್ಡ ಚೈನ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಬಿಸ್ನೆಸ್ ಗಳು, ಕಾರ್ಪೊರೇಟ್ ಆಗ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಸ್ಪೆಷಲಿ ಕೋವಿಡ್ ಆದ ಮೇಲೆ ಪ್ರಿವೆಂಟಿವ್ ಡಯಾಗ್ನೆಟಿಕ್ಸ್ ಗಳು ತುಂಬಾ ಆಗ್ತಾ ಇದೆ. ಅಂದ್ರೆ ಚೆಕ್ ಮಾಡಿಸ್ತಕ್ಕಂಥ ಅವಶ್ಯಕತೆ ಮುಂಚೆ ಆದ್ರೆ ನೆಗ್ಲೆಕ್ಟ್ ಮಾಡ್ಬಿಟ್ರು ಜನ. ಈ ಸತಿ ವರ್ಷದಿಂದ ವರ್ಷಕ್ಕೆ ಫುಲ್ ಬಾಡಿ ಚೆಕ್ಅಪ್ ಮಾಡಿಸ್ಕೊಂಡ್ಬಿಡೋಣಪ್ಪ ಅಂತಕ್ಕಂಥ ಒಂದು ಅವೇರ್ನೆಸ್ ಜನಗಳಿಗೆ ಕೂಡ ಬಂದಿದೆ. ಸೊ ಇದರಲ್ಲೂ ಕೂಡ ಬೆಳವಣಿಗೆ ಕಂಡಿರ್ತಕ್ಕಂಥದ್ದು ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಗ್ರೋತ್ ಫ್ಯಾಕ್ಟರ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಲೈಫ್ ಸ್ಟೈಲ್ ಡಿಸೀಸಸ್ ಗಳ ರಿಲೇಟೆಡ್ ನಾವು ಬೇಕು ಬೇಡ ಅಂತಂದ್ರೂ ಕೂಡ ಇವತ್ತಿನ ಕಾಲಕ್ಕೆ ಪೆಸ್ಟಿಸೈಡ್ ಹಾಕಿರೋ ಫುಡ್ ನಾವು ತಿನ್ಬೇಕಾಗುತ್ತೆ. ಹಾಗೆ ಇನ್ನೊಂದ್ ಕಡೆ ನೋಡ್ತೀವಿ ಅಂತಂದ್ರೆ ನಮ್ಮ ಜೀವನ ಶೈಲಿಗಳೇ ಬದಲಾಗಿ ಹೋಗಿರುತ್ತೆ. ಈ ಎಲ್ಲಾ ವಿಷಯಗಳನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡು ನೋಡ್ತೀವಿ ಅಂತಂದ್ರೆ ಇದರಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆನೂ ಕೂಡ ಈ ಇಂಡಸ್ಟ್ರಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬೆನಿಫಿಟ್ ಅನ್ನ ತಂದ್ಕೊಡುತ್ತೆ. ಇನ್ನ ಏಜಿಂಗ್ ಪಾಪ್ಯುಲೇಷನ್. ಸೊ ಭಾರತದಲ್ಲೂ ಕೂಡ ಏಜಿಂಗ್ ಪಾಪ್ಯುಲೇಷನ್ಸ್ ಗಳು ಜಾಸ್ತಿ ಆಗ್ತಾ ಇದ್ದಾರೆ ರೀಸೆಂಟ್ ದಿನಗಳಲ್ಲಿ. ಸೊ ಅದನ್ನು ಕೂಡ ಈ ಒಂದು ಪಾಯಿಂಟ್ ಕೂಡ ಈ ಒಂದು ಇಂಡಸ್ಟ್ರಿಗೆ ಪಾಸಿಟಿವ್ ಪಾಯಿಂಟ್ ಆಗಿ ಆಡ್ ಆಗುತ್ತೆ ಇಲ್ಲಿ. ಇವಾಗ ಕ್ವಿಕ್ ಆಗಿ ಈ ಕಂಪನಿ ಕೊಡ್ತಾ ಇರತಕ್ಕಂಥ ಸರ್ವಿಸ್ ಅನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ನೋಡೋಣ. ಇವತ್ತಿನ ಕಾಲಕ್ಕೆ ಯಾವ ರೀತಿಯಾದಂತಹ ಚಾರ್ಜಸ್ ಗಳನ್ನ ಇಂಡಿವಿಜುವಲ್ ಸರ್ವಿಸಸ್ ಗಳ ಕೊಡ್ತಾ ಇದಾರೆ ಪೇಯರ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಅಥವಾ ಇವರ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ನೋಡ್ತಾ ಇರಬಹುದು ನೀವು. ಮೋಸ್ಟ್ ಆಫ್ ದ ಒಂದು ಟ್ರೀಟ್ಮೆಂಟ್ಸ್ ಗಳು ಇವತ್ತಿನ ಕಾಲಕ್ಕೆ ಕಡಿಮೆನೆ ಚಾರ್ಜ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ ಕಂಪೇರಿಂಗ್ ಟು ದ ಅದರ್ ಕಾಂಪಿಟೇಟರ್ಸ್ ಗಳು ಮಾರ್ಕೆಟ್ ಅಲ್ಲಿ. ಅಂಡ್ ಒನ್ ಆಫ್ ದ ಸ್ಪೆಷಾಲಿಟೀಸ್ ಏನಪ್ಪಾ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಅವ್ರು ಕೊಡ್ತಾ ಇರತಕ್ಕಂತಹ ಸರ್ವಿಸಸ್ ಗಳಲ್ಲಿ ವೈಡ್ ಟೆಸ್ಟಿಂಗ್ ಪೋರ್ಟ್ಫೋಲಿಯೋನ ಈ ಕಂಪನಿ ಹೊಂದಿರುತ್ತೆ. ರಫ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ಸ್ 4700 ಜಾಸ್ತಿ ನಂಬರ್ ಆಫ್ ಟೆಸ್ಟ್ ಗಳನ್ನ ಆಫರ್ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಮೆಟ್ರೋಪೊಲಿಸ್ ಹಾಗೆ ಬೇರೆ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾಂಪಿಟೇಟರ್ಸ್ ಗಳು ಇದಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಜಾಸ್ತಿ ರೀಚ್ ಅನ್ನ ಹಾಗೆ ಟೆಸ್ಟಿಂಗ್ ಅನ್ನ ಇವತ್ತಿನ ಮಟ್ಟಿಗೆ ಆಫರ್ ಮಾಡ್ತಾ ಇದೆ ಈ ಕಂಪನಿ ಅನ್ನೋದನ್ನ ನಮಗೆ ಇದು ತೋರಿಸ್ಕೊಡುತ್ತೆ. ಹಾಗೆ ಈ ಟೆಸ್ಟ್ ಗಳು ಏನಿದೆಯೋ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಒಂಚೂರು ಎರರ್ ಆದ್ರೂ ಕೂಡ ಅದು ಎಲ್ಲೆಲ್ಲಿಗೂ ಏನೇನೋ ಟ್ರೀಟ್ಮೆಂಟ್ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯವಾಗಿ ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ ಇವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಚೈನ್ಸ್ ಗಳ ಜೊತೆನೆ
ಮರ್ಜ್ ಆಗಿರುತ್ತೆ ಅಥವಾ ಬೇಸಿಕಲಿ ಟೈಡ್ ಅಪ್ ಆಗಿರ್ತಾರೆ. ಇನ್ನೊಂದು ಕಡೆಯಿಂದ ರೀಸೆಂಟ್ ಆಗಿ ಸುಮಾರು ಎಕ್ಸಾಂಪಲ್ಸ್ ಗಳನ್ನ ಕೊಡುವ ನೋಡಿರ್ತೀವಿ ನಾವು. ಅನ್ಆರ್ಗನೈಸ್ಡ್ ಇಂಡಸ್ಟ್ರಿ ಅಥವಾ ಯಾವುದೋ ಒಂದು ಲ್ಯಾಬೊರೇಟರಿ ಇರುತ್ತೆ ಅನ್ಆರ್ಗನೈಸ್ಡ್ ಆಗಿ, ಸೊ ಅಲ್ಲಿ ಹೋಗಿ ನಾವು ಟೆಸ್ಟಿಂಗ್ ಮಾಡಿಸೋದ್ರ ಮೂಲಕ ರಾಂಗ್ ಟೆಸ್ಟಿಂಗ್ ಬರ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ ಜನಗಳು ಜಾಸ್ತಿ ಈ ರೀತಿಯಾಗಿ ಸ್ಟ್ಯಾಂಡರ್ಡ್ ಆಗಿರತಕ್ಕಂತಹ ಲ್ಯಾಬ್ಸ್ ಗಳಿಗೆ ಇವತ್ತು ಪ್ರೆಫರೆನ್ಸ್ ಕೊಡ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಪಾಯಿಂಟ್ಸ್ ಗಮನಿಸಬೇಕಾಗಿರೋದು ಇಂಡಸ್ಟ್ರಿ ಲೆವೆಲ್ ಅಲ್ಲಿ. ಇವಾಗ ಕಂಪನಿಯ ಬಗ್ಗೆ ಕ್ವಿಕ್ ಆಗಿ ಅರ್ಥ ಮಾಡ್ಕೊಂಡ್ ಬರೋಣ, ಏನೇನೆಲ್ಲ ಇವತ್ತಿನ ಮಟ್ಟಿಗೆ ಇವರು ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು. ಸೊ ಫಸ್ಟ್ ಬೇಸಿಕ್ ಫ್ಯಾಕ್ಟ್ಸ್ ಇಂದ ನಾವು ನೋಡ್ತೀವಿ ಅಂತ ಅಂದ್ರೆ, ಇವತ್ತಿನ ಕಾಲಕ್ಕೆ ಭಾರತದ ಡಯಾಗ್ನೋಸ್ಟಿಕ್ ಚೈನ್ ಅಲ್ಲಿ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಇವರು ಆಗಿರ್ತಾರೆ. 277 ಕ್ಲಿನಿಕಲ್ ಲ್ಯಾಬ್ಸ್ ಗಳು, ಮೋರ್ ದನ್ 5100 ಪೇಷಂಟ್ ಸರ್ವಿಸ್ ಸೆಂಟರ್ಸ್ ಗಳು, ಹಾಗೆ ಅರೌಂಡ್ 11,000 ಪಿಕಪ್ ಪಾಯಿಂಟ್ಸ್ ಗಳನ್ನ ಹೊಂದಿರತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್ ಇದಾಗಿರುತ್ತೆ. ಇದಷ್ಟೇ ಅಲ್ಲ, 2.7 ಕೋಟಿ ಪೇಷಂಟ್ಸ್ ಗಳಿಗೆ ಬರೀ ಒಂದೇ ವರ್ಷದಲ್ಲೇ ಸರ್ವಿಸ್ ಅನ್ನ ಕೊಟ್ಟಿರತಕ್ಕಂತಹ ಕಂಪನಿ ಇದು. ಮೋರ್ ದನ್ 7.2 ಕೋಟಿಗಳಷ್ಟು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿರುತ್ತೆ. ಇದು ತುಂಬಾ ಹ್ಯೂಜ್ ನಂಬರ್ ಅಂತ ಹೇಳ್ಬೋದು. ಡಾಕ್ಟರ್ ಪ್ಯಾಥ್ ಲ್ಯಾಬ್ ಇವತ್ತು ಮೊನ್ನೆ ಸ್ಟಾರ್ಟ್ ಆಗಿರತಕ್ಕಂತಹ ಕಂಪನಿ ಅಲ್ಲ, 75 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಕಂಪನಿ. ಡಾಕ್ಟರ್ ಅರವಿಂದ್ ಲಾಲ್ ಅಂತಕ್ಕಂಥವ್ರು ಇದನ್ನ ಕಂಡುಹಿಡಿದಿರ್ತಕ್ಕಂಥ ಅಥವಾ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ ಅರವಿಂದ್ ಲಾಲ್ ಅವರು ಕೂಡ ತುಂಬಾನೇ ಒಂದು ಸರ್ವಿಸಸ್ ಅನ್ನ ಇವತ್ತಿನ ಮಟ್ಟಿಗೆ ದೇಶದ ಲೆವೆಲ್ಗೆ ಕೊಟ್ಟಿರ್ತಾರೆ. ಇಂಡಿಯನ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಸುಮಾರು ಕೆಲಸಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಇನ್ನ ಇವರ ಬಿಸ್ನೆಸ್ ಪ್ರೆಸೆನ್ಸ್ ವೈಸ್ ನೋಡ್ತೀವಿ ಅಂತಂದ್ರೆ, ನಾರ್ದರ್ನ್ ಹಾಗೆ ಈಸ್ಟರ್ನ್ ಮಾರ್ಕೆಟ್ಸ್ ಅನ್ನೇ ಜಾಸ್ತಿ ಕವರ್ ಮಾಡಿರ್ತಾರೆ ಭಾರತದಲ್ಲಿ. ಸೊ ಬೇಸಿಕಲಿ 76% ನಷ್ಟು ರೆವಿನ್ಯೂ ಇವರಿಗೆ ಈ ರೀಸನ್ಸ್ ಗಳಿಂದಾನೇ ಬರ್ತಾ ಇರುತ್ತೆ. ನೋಡ್ತಾ ಇರಬಹುದು ನೀವು, ಡೆಲ್ಲಿ NCR ಇರ್ಬೋದು, ರೆಸ್ಟ್ ಆಫ್ ನಾರ್ತ್ ಅಲ್ಲಿ ನೋಡ್ತೀವಿ ಅಂತಂದ್ರೆ 29% ಫೈನಾನ್ಷಿಯಲ್ 2023 ಅಲ್ಲಿ ಇದು 30% ಗೆ ಇನ್ಕ್ರೀಸ್ ಆಗಿರುತ್ತೆ. ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಮೇಜರ್ ಬಿಸ್ನೆಸ್ ಬರೋದು ಈಸ್ಟ್ ಹಾಗೆ ನಾರ್ತನ್ ಸೈಡ್ ಇಂದಾನೆ ಇವತ್ತಿನ ಮಟ್ಟಿಗೆ ಇವ್ರಿಗೆ ಬರ್ತಾ ಇರುತ್ತೆ. ಭಾರತದಲ್ಲಿ ಡೊಮೆಸ್ಟಿಕ್ ಅಲ್ಲಿ ಜಾಸ್ತಿ ರೆವಿನ್ಯೂ ಬರ್ತಾ ಇದೆ. ಇನ್ನ 72% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ B2C ಅಂದ್ರೆ ಡೈರೆಕ್ಟ್ ಕನ್ಸ್ಯೂಮರ್ಗೆನೆ ಡೈರೆಕ್ಟ್ ಅವ್ರ ಸರ್ವಿಸಸ್ ಗಳನ್ನ ಕೊಡೋದ್ರ ಮೂಲಕ ಗಳಿಸ್ತಾ ಇರತಕ್ಕಂಥ ಬಿಸ್ನೆಸ್. 28% ನಷ್ಟು ರೆವಿನ್ಯೂ ಇವರಿಗೆ B2B SBB ಹಾಸ್ಪಿಟಲ್ಸ್ ಗಳ ಜೊತೆ ಟೈಅಪ್ ಆಗಿರ್ಬೋದು, ಆ ರೀತಿಯಾದಂತಹ ಬಿಸ್ನೆಸ್ ಗಳಿಂದ ಬರ್ತಕ್ಕಂಥ ಇನ್ಕಮ್ B2B ಅಂತ ಕನ್ಸಿಡರ್ ಆಗುತ್ತೆ. ಇದೇ ವಿಚಾರವಾಗಿ ರೆವಿನ್ಯೂ ಕಂಪೇರಿಸನ್ ನಾವು ಬೇರೆ ಪ್ಲೇಯರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ, ನೋಡ್ತಾ ಇರಬಹುದು ನೀವು, ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ 72% B2C, B2B ಇಂದ 28%. ಈಗ ಮೆಟ್ರೋಪೊಲಿಸ್ ಹೆಲ್ತ್ ನೋಡ್ತೀವಿ ಅಂತಂದ್ರೆ 50% ನಷ್ಟು B2B B2C ಅಲ್ಲಿ ಹೊಂದಿರುತ್ತೆ. ಎರಡು ಕಂಪನಿಗಳನ್ನ ಬಿಟ್ಟರೆ ಮೆಜಾರಿಟಿ ಆಫ್ ದ ಕಂಪನೀಸ್ ಗಳು ಪ್ಯೂರ್ ಆಗಿ ಮೋಸ್ಟ್ ಆಫ್ ದ ಬಿಸ್ನೆಸ್ ಗಳನ್ನ B2C ಇಂದಾನೆ ತಗೊಳ್ತಾ ಇರ್ತಕ್ಕಂಥದನ್ನ ಗಮನಿಸಬಹುದು ನಾವಿಲ್ಲಿ. ಈ ಒಂದು ವಿಜಯ ಡಯಾಗ್ನೋಸ್ಟಿಕ್ಸ್ 95% ನಷ್ಟು B2C ಬಿಸ್ನೆಸ್ ಅನ್ನ ಹೊಂದಿದ್ರು ಕೂಡ ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ ಬಿಸ್ನೆಸ್ ನಷ್ಟು ಅವರಿಗೆ ಬಿಸ್ನೆಸ್ ಬರ್ತಾ ಇಲ್ಲ. ಈ ಒಂದು ವಿಚಾರವಾಗಿನೂ ಕೂಡ ನಾವು ಗಮನಿಸಬಹುದು. ಎಫೆಕ್ಟಿವ್ ವೇದಲ್ಲಿ ತಲುಪ್ತಾ ಇದ್ದಾರೆ ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ಸ್ ಜನಗಳಿಗೆ ಅಂತಕ್ಕಂಥದ್ದು ನಮಗೆ ಇದು ತೋರಿಸ್ಕೊಡುತ್ತೆ. ಇನ್ನ ಇವರ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ನೋಡಿದ್ರೆ ಅಂತಂದ್ರೆ -19 ಇರುತ್ತೆ, ನೆಗೆಟಿವ್ ಅಲ್ಲಿ ಇರುತ್ತೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿಯಂತ ಅಮೌಂಟ್ ಇನ್ವೆಂಟರಿಲಿ ಸ್ಟಕ್ ಆಗ್ತಾ ಇಲ್ಲ, ಸೊ ಕ್ಲೀನ್ ಆಗಿ ಕ್ಯಾಶ್ ಫ್ಲೋ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿನ ಇದು ನಮಗೆ ತೋರಿಸ್ಕೊಡುತ್ತೆ. ಇನ್ನ ಬ್ಯಾಲೆನ್ಸ್ ಶೀಟ್ ವೈಸ್ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಈ ಕಂಪನಿ ಇವತ್ತಿನ ಕಾಲಕ್ಕೆ ಇರುತ್ತೆ. ಮೋರ್ ದ್ಯಾನ್ 1,000 ಕೋಟಿಗಿನ್ನ ಜಾಸ್ತಿ ಅಮೌಂಟ್ ಕ್ಯಾಶ್ ಅಂಡ್ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಇವತ್ತಿನ ಕಾಲಕ್ಕೆ ಇರುತ್ತೆ ಆನ್ ಬುಕ್ಸ್ ಅಲ್ಲಿ. ಹಾಗೆ 2020 ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ ಯಾವುದೇ ರೀತಿಯಾದಂತಹ ಒಂದು ಸಾಲವನ್ನು ಹೊಂದೇ ಇರತಕ್ಕಂತಹ ಕಂಪನಿ ಆಗಿತ್ತು, ಡೆಟ್ ಫ್ರೀ. ರೀಸೆಂಟ್ ದಿನಗಳಲ್ಲಿ ಇವರು ಅಕ್ವಿಜಿಷನ್ ಮಾಡಿರುವಂತಹ ಸುಬರ್ಬನ್ ಡಯಾಗ್ನೋಸ್ಟಿಕ್ಸ್ ಇರಬಹುದು, ಹಾಗೆ ಇವರ ಲೈಬಿಲಿಟೀಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋ ಒಂದು ಉದ್ದೇಶದಿಂದ ಸ್ವಲ್ಪ ಸಾಲವನ್ನ ಇವರು ತಗೊಂಡಿದ್ದಾರೆ. ಮೇನ್ಲಿ ಫ್ಯೂಚರ್ ಪ್ಲಾನ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ, DLPL ಇವತ್ತಿನ ಕಾಲಕ್ಕೆ ಇವರ ಪೊಸಿಷನ್ ಅನ್ನ ಮಾರ್ಕೆಟ್ ಅಲ್ಲಿ ಸ್ಟ್ರೆಂಥನ್ ಮಾಡ್ಕೊಳ್ಬೇಕು ವೆಸ್ಟರ್ನ್ ಹಾಗೆ ಸೆಂಟ್ರಲ್ ಮಾರ್ಕೆಟ್ಸ್ ಗಳಲ್ಲಿ, ಬಿಕಾಸ್ ಅಲ್ಲಿ ಇನ್ನೂ ಅಷ್ಟೊಂದು ಕವರೇಜ್ ಆಗಿಲ್ಲ, ಅಲ್ಲಿ ಜಾಸ್ತಿ ಫೋಕಸ್ ಅನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೇನೆ ಟೈರ್ 2, ಟೈರ್ 3 ಹಾಗೆ ಟೈರ್ 4 ಸಿಟೀಸ್ ಗಳಲ್ಲೂ ಕೂಡ ಇವರ ಪ್ರೆಸೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಷ್ಟೇ ಅವರ ಟೆಸ್ಟ್ ಪೋರ್ಟ್ಫೋಲಿಯೋ ಇನ್ಕ್ರೀಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಇವರ ಇನ್ವೆಸ್ಟ್ಮೆಂಟ್ ಅನ್ನ ನ್ಯೂ ಟೆಕ್ನಾಲಜಿಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಲೆವರೇಜ್ ಅನ್ನ ತಗೊಳ್ಬೇಕು, ಹೊಸದಾಗಿ ಬರ್ತಕ್ಕಂಥ ಟೆಕ್ನಾಲಜಿಗಳನ್ನ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಕೂಡ ಸುಮಾರು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಪ್ರೋಗ್ರೆಸ್ ಕಡೆಗೆ ಥಿಂಕ್ ಮಾಡ್ತಿದ್ದಾರೆ. ಇವಾಗ ಇವರಲ್ಲಿರ್ತಕ್ಕಂತಹ ಚಾಲೆಂಜಸ್ ಗಳು, ವೀಕ್ನೆಸ್ ಗಳನ್ನ ನೋಡ್ತೀವಿ ಅಂತಂದ್ರೆ, ಕಾಂಪಿಟೇಟಿವ್ ಇಂಟೆನ್ಸಿಟಿ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ, ಇದು ಜನಸಾಮಾನ್ಯರಿಗೆ ಇರ್ತಕ್ಕಂತಹ ಇಶ್ಯೂಸ್ ಗಳಿಗೆ ಸಂಬಂಧಪಟ್ಟ ಹಾಗಿರತಕ್ಕಂತಹ ಚೈನ್. ಎನಿ ಟೈಮ್ ಯಾವುದೇ ಒಬ್ಬ ಹೊಸ ಕಾಂಪಿಟೇಟರ್ ಗಳು ಬರ್ಬೋದು ಒಂದು. ಇನ್ನೊಂದು ಕಡೆಯಿಂದ ಇರ್ತಕ್ಕಂತಹ ಕಾಂಪಿಟೇಷನ್ ತುಂಬಾ ಇಂಟೆನ್ಸಿವ್ ಆಗಿರುತ್ತೆ. ಇವರು ಪ್ರೈಸಿಂಗ್ ವೈಸ್ ಇರ್ಬೋದು ಅಥವಾ ಓವರ್ ಆಲ್ ಒಂದ್ ಏನಾದ್ರು ಹೊಸ ಇನೋವೇಷನ್ಸ್ ಗಳನ್ನ ಮಾಡ್ತಾನೆ ಇರಬೇಕು. ಈ ಒಂದು ಕಾಂಪಿಟೇಷನ್ ಇಂದ ಹೊರಗಡೆ ಬರಬೇಕು, ಎಫೆಕ್ಟಿವ್ ಆಗಿ ಇವರು ಬಿಸ್ನೆಸ್ ರನ್ ಮಾಡಬೇಕು ಅಂತಂದ್ರೆ ಇದು ಒಂದು. ಇನ್ನೊಂದು ಕಡೆ ನಾನು ಆಲ್ರೆಡಿ ಹೇಳಿದೆ, ಯಾವಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೋ ಪ್ರೈಸಿಂಗ್ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಈಗ ನಾವೇ 2 ಲ್ಯಾಬ್ ಇದೆಯಪ್ಪ, 2 ಲ್ಯಾಬ್ ಅಲ್ಲಿ ಈ ಲ್ಯಾಬ್ ಕಡಿಮೆ ಚಾರ್ಜ್ ಕೊಡ್ತಾ ಇದಾರೆ ಅಂತಂದ್ರೆ ನಾವು ಅಲ್ಲಿ ಹೋಗ್ಬಿಡ್ತೀವಿ ಆಬ್ವಿಯಸ್ಲಿ. ಆ ರೀತಿಯಾದಂತಹ ಒಂದು ವಿಚಾರವಾಗಿ ಅಂತ ನೋಡೋದಾದ್ರೆ ಪ್ರೈಸಿಂಗ್ ಪ್ರೆಷರ್ ಕೂಡ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಮೇಲೆ ಜಾಸ್ತಿ ಇರುತ್ತೆ. ಇನ್ನು ಫೈನಾನ್ಷಿಯಲ್ ಓವರ್ ವ್ಯೂ ನೋಡ್ತಾ ಇರಬಹುದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು. Q3 ಫೈನಾನ್ಷಿಯಲ್ 2024 ರಿಸಲ್ಟ್ಸ್ ಗಳು ಅನೌನ್ಸ್ ಆದ್ಮೇಲೆ ನೋಡ್ತೀವಿ ಅಂತಂದ್ರೆ, ರೆವಿನ್ಯೂ ರೆಕಾರ್ಡೆಡ್ ಪ್ರಕಾರ 10% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಅನ್ನ ರೆವಿನ್ಯೂ ಕಂಡಿದ್ರು ಕೂಡ ಮಾರ್ಜಿನ್ ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಸ್ಲೈಟ್ ಆಗಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಾನು ಹೇಳಿದೆ, ಸುಬರ್ಬನ್ ಡಯಾಗ್ನೋಸ್ಟಿಕ್ಸ್ ಅನ್ನ ಹೊಸದಾಗಿ
ಅಕ್ವೈರ್ ಮಾಡಿರ್ತಕ್ಕಂಥದ್ದು, ಹಾಗೆ ಇವರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಲಯಬಿಲಿಟೀಸ್ ಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಇದರಿಂದ ಇವರ ಮಾರ್ಜಿನ್ಸ್ ಗಳ ಮೇಲೆ ಹೊಡೆತ ಬಿದ್ದಿದೆ. ರಫ್ಲಿ 22% ಗೆ ಹೋದಂತಹ ಈ ನಂಬರ್ ಇವಾಗ ಸದ್ಯಕ್ಕೆ ಸ್ಟೆಬಿಲೈಸ್ ಆಗಿದೆ ಅಂತ ಹೇಳ್ಬೋದು, 25 to 28%. ಇದರ ಜೊತೆಗೇನೆ ಸ್ವಲ್ಪ ಇನ್ಕ್ರಿಮೆಂಟ್ ಕಂಡು ಬಂದಿದೆ ಅಂತ ಹೇಳ್ಬೋದು. ಓವರ್ ಆಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ, ಅಂದ್ರೆ ಫೈನಲ್ ಆಗಿ ನೋಡುವಂತಹ ಒಂದು ನಂಬರ್ ಇದು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲೂ ಕೂಡ ಮೋರ್ ದನ್ 50% ಗ್ರೋತ್ ಅನ್ನ ಕಂಡಿದೆ ಈ ಕಂಪನಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಪ್ರಕಾರ ಪ್ರಮೋಟರ್ಸ್ ಗಳು 55% ನಷ್ಟು ಶೇರ್ ಗಳನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. 25% ನಷ್ಟು FIIs ಗಳು, ಹಾಗೆ ರಿಮೈನಿಂಗ್ 10% ನಷ್ಟು DIIs ಗಳು ಹಾಗೆ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಕಂಪನಿಲಿ ಹೋಲ್ಡ್ ಮಾಡ್ತಾ ಇದ್ದಾರೆ ಶೇರ್ ಪ್ಯಾಟರ್ನ್ ವೈಸ್. ಇನ್ನು ಕಾಂಪಿಟೇಟರ್ ಗಳಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಏನೇನೆಲ್ಲ ಮಾಹಿತಿಗಳಿದೆ ಅಂತ ಅರ್ಥ ಮಾಡ್ಕೊಂಡ್ಬರೋಣ. ಫೈನಾನ್ಷಿಯಲ್ ವ್ಯಾಲ್ಯೂಯೇಷನ್ಸ್ ಗಳ ಪ್ರಕಾರ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ನೀವು ಈಸಿಯಾಗಿ ಗಮನಿಸಬಹುದು. ಇಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್ 20,000 ಕೋಟಿಗಳಷ್ಟು ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರತಕ್ಕಂತಹ ಕಂಪನಿ ಇದು. ಹಾಗೆ ಸದ್ಯಕ್ಕೆ 2,497 ರೂಪಾಯಿ ಇವರ ಶೇರ್ನ ಬೆಲೆ ನಡೀತಾ ಇರತಕ್ಕಂಥದ್ದು. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 69.3, ಕಂಪೇರಿಂಗ್ ಟು ಪಿಯರ್ಸ್ ಸ್ವಲ್ಪ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇನ್ವೆಸ್ಟರ್ಸ್ ಗಳು ಇದ್ರ ಮೇಲೆ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನ ಇದು ನಮಗೆ ತೋರಿಸ್ಕೊಡುತ್ತೆ. ಇನ್ನ ಡೆಟ್ ಟು ಇಕ್ವಿಟಿ ಕನ್ಸಿಡರಬಲಿ ಕಂಪೇರಿಂಗ್ ಟು ಈಗ ಥೈರೋಕೇರ್ ಟೆಕ್ನಾಲಜೀಸ್ ಬಿಟ್ರೆ ಅದಾದ ಮೇಲೆ ಬರ್ತಕ್ಕಂಥ ಲೀಸ್ಟ್ ಸಾಲವನ್ನು ಹೊಂದಿರತಕ್ಕಂಥ ಕಂಪನಿ ಡಾಕ್ಟರ್ ಲಾಲ್ ಪಾಥ್ ಲ್ಯಾಬ್ಸ್ ಆಗಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 15%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 18.2%, ಹಾಗೆ ಡಿವಿಡೆಂಡ್ ಈಲ್ಡ್ 0.48% ನಷ್ಟು ಡಿವಿಡೆಂಡ್ ಈಲ್ಡ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಕ್ರೆಡಿಟ್ ರೇಟಿಂಗ್ ಪ್ರಕಾರ ಕೇರ್ ಇರಬಹುದು ಹಾಗೆ ಕ್ರೇಸಿಲ್ ಎರಡೂ ಕೂಡ ಥಮ್ಸ್ ಅಪ್ ಸಿಗ್ನಲ್ ನೇ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಕ್ರೆಡಿಟ್ ರೇಟಿಂಗ್ ರಿಸ್ಕ್ ಕೂಡ ಈ ಕಂಪನಿಲಿ ಇವತ್ತಿನ ಕಾಲಕ್ಕೆ ಇಲ್ಲ. ಇನ್ನ ಪರ್ಫಾರ್ಮೆನ್ಸ್ ಪ್ರಕಾರ ಕೋವಿಡ್ ಫೇಸ್ ಆದ್ಮೇಲೆ ಒಳ್ಳೆಯ ಗ್ರೋತ್ ಅನ್ನ ಕಂಡಿದೆ ಈ ಕಂಪನಿ. 1,500 ಲೆವೆಲ್ ಅಲ್ಲಿ ನಡೀತಾ ಇರತಕ್ಕಂತಹ ಶೇರಿನ ಬೆಲೆ ಆಲ್ಮೋಸ್ಟ್ ಅರ್ಧ ವರ್ಷದಲ್ಲೇನೆ ಸೆಪ್ಟೆಂಬರ್ 2021 ಅಷ್ಟೊತ್ತಿಗೆನೆ 4,100ಕ್ಕೆ ರೀಚ್ ಆಗಿತ್ತು. ಕೋವಿಡ್ ರಿಲೇಟೆಡ್ ಟೆಸ್ಟಿಂಗ್ಸ್ ಗಳು ಜಾಸ್ತಿ ಆಯಿತು, ಹಾಗೆ ನಾರ್ಮಲ್ ಇರ್ತಕ್ಕಂಥ ಜನಗಳು ಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಬ್ವಿಯಸ್ಲಿ ಇದು ಒಂದು ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಬೆನಿಫಿಟ್ ಆಗಿತ್ತು. ಈ ರೀತಿಯಂತ ಕಂಪನೀಸ್ ಗಳಿಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಆಗಿದೆ. ಸೊ ಅದರ ಒಂದು ರಿಫ್ಲೆಕ್ಷನ್ ನಮಗೆ ಕಂಡು ಬಂತು ಅಲ್ಲಿ. ಸದ್ಯದ ಕಾಲಕ್ಕೆ ಅಂತ ನೋಡ್ತೀವಿ ಅಂದ್ರೆ 2,500 ರೂಪಾಯಲ್ಲಿ ಈ ಒಂದು ಶೇರ್ನ ಬೆಲೆ ನಡೀತಾ ಇರತಕ್ಕಂಥದ್ದು. ಹಿಸ್ಟಾರಿಕಲ್ ಲೆವೆಲ್ ಗಳನ್ನ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ 24% ನಷ್ಟು ಓವರ್ ಆಲ್ ರಿಟರ್ನ್ ಕಳೆದ 1 ವರ್ಷದಲ್ಲಿ, 3% ನಷ್ಟು ರಿಟರ್ನ್ 3 ವರ್ಷದಲ್ಲಿ, ಹಾಗೆ 147% ನಷ್ಟು ರಿಟರ್ನ್ ಕಳೆದ 5 ವರ್ಷದಲ್ಲಿ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ವೆಲ್ ಸ್ನೇಹಿತರೆ, ಇದೇ ಮಾಹಿತಿ ಆಗಿತ್ತು ಡಾಕ್ಟರ್ ಲಾಲ್ ಪಾಥ್ ಲ್ಯಾಬ್ಸ್ ಬಗ್ಗೆ. ಐ ಹೋಪ್ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದರ ಮಾಹಿತಿ ಸಿಗಬೇಕು ಅಂತಂದ್ರೆ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.